ಶೋಭಿತಾ, ಶೋಭಿತಾ, ಏನೇ ಮಾಡ್ತಾ ಇದೆಯಾ ನನ್ನ ಮೊಮ್ಮಗನ ಎತ್ಕೊಂಡು ಬೀದಾಗ? ಹಾಂ, ನೀನಂತೂ ಬಿಕಾರಿ, ನನ್ನ ಮೊಮ್ಮಗನು ಬಿಕಾರಿ ಮಾಡ್ಬೇಕಂತಿದ್ಯಾ? ಅವನಿಗೇನೆ ಅಂತ ಹಣೆ ಬರ, ಅವ್ನಿಗೇನು ಅಂತ ಹಣೆ ಬರ? ರಾಜನಿದ್ದಂಗಿರ್ತಾನೆ ನನ್ನ ಮನೆಗ. ಏನು ಮಾಡ್ತಾ ಇದೆಯಾ ಇಲ್ಲೇ ನೀನು? ಯಾಕಪ್ಪ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಕಣ್ಣಿಗೆ ಇಮ್ರೋಗ್ಬಿಟ್ಟವ್ ನಿಂಕ? ಏನು ಮಾಡ್ತಾವಳೆ ಅಂತ ತರಕಾರಿ ಮಾಡ್ತಾವ್ರಪ್ಪ. ಇನ್ನೇನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ನಾವು, ಕಷ್ಟ ಬಿದ್ದು ದುಡಿತಾ ಇದ್ದೀರಿ. ಸಾಕು ಮುಚ್ಚಮ್ಮ ಬಾಯಿ, ದೊಡ್ಡ ಮನಸ್ಸೆ, ಸಾಕು ಮುಚ್ಚು ಬಾಯಿ. ಮಗಳನ್ನ ಬಾಣ ಅಂತ ಕಳಿಸಿದ್ರೆ ಇಲ್ಲಿ ಕೂಲಿ ಮಾಡೋಕೆ ಇಕ್ಕಿದ್ಯಲ್ಲ, ನೀನು ಬಲೆ ದೊಡ್ಡ ಮನಸ್ಸು ನೀನು. ಕಳಿಸಮ್ಮ ನನ್ನ ಸೊಸೆನ ನನ್ನ ಮೊಮ್ಮಗನ ನನ್ನ ಮನೆಕ. ನಿನಗೇನೋ ಹಣೆ ಬರ, ನನ್ನ ಸೊಸೆ ನನ್ನ ಮೊಮ್ಮಗನಿಗೇನು ಹಣೆ ಬರ ಅಂತ ಹಣೆ ಬರ, ತರಕಾರಿ ಮಾರಂತ ಹಣೆ ಬರ. ಕಳಿಸಮ್ಮ. ಯಾರ ಮನೆ ಕಳಿಸ್ಬೇಕು? ಹಾಂ, ಎಲ್ಲಿಗೂ ಕಳಿಸಲ್ಲ ನನ್ನ ಮಗಳನ್ನ ನನ್ನ ಮೊಮ್ಮಗನ್ನ. ನಾನು ಸಾಕ್ತೀನಿ ಕೂಲಿ ಮಾಡಿ, ನೀನು ಮನೆ ಬಾಗಿಲು ಕಳಿಸಲ್ಲ ನಾನು. ಯಾಕೆ ಕಳಿಸಲ್ಲಮ್ಮ? ಹಾಂ, ನನ್ನ ಮನೆಗೆ ಏನು ಕಮ್ಮಿ ಆಗೈತೆ ನಿನ್ನ ಮಗಳ್ಗ? ಬೇಕಾದಂಗೆ ತಂದಾಕ್ತೀನಲ್ಲ, ಬೇಕಾದ ಮಾಡ್ಕೊಂಡು ತಿಂತಾವಳಲ್ಲ, ಏನು ಕಮ್ಮಿ ಆಗೈತಂತ? ತಂದಾಕಿದ್ರೆ ಅದಕ್ಕೇನು ಮಾಡಬೇಕು? ನನ್ನ ಮಗಳ ಮನೆಗೆ ನೆಮ್ಮದಿಯಾಗವಳ. ಮದುವೆ ಆದ ಕಾಲದಾಗಿಂದ ನಿನ್ನ ಕಾಟ ತಪ್ಪಿದ್ದಲ್ಲ ಅವಳ್ಕ. ಕುಂತ್ರು ತಪ್ಪೆ ನಿಂತರೂ ತಪ್ಪೆ ನಿನ್ನ ಹತ್ರ. ನನ್ನ ಮಗಳು ಯಾಕೆ ಬರಬೇಕು? ನಿಂತು ಮಧ್ಯಾಹ್ನ ಮನೆಯಿಂದ ಆಚೆ ಹಾಕಿದ್ಯಲ್ಲ, ನೀನು ಒಬ್ಬ ಮುಂಚಿನಲ್ಲ, ನೀನು ನರರಾಕ್ಷಸ ನೀನು. ದೇವಮ್ಮ, ಮಿತಿಮೀರಿ ಮಾತಾಡ್ತಾ ಇದೆಯಾ ನೋಡು. ನಾನು ಎಂಥವನಂತ ನಿಂಗೆ ತಿಳಿಯೋದಿಲ್ಲ. ಮಾತು ಸರಿಯಾಗಿ ಬರಲಿ, ನೋಡ್ಕೊಂಡು ಮಾತಾಡೋ. ಮುಚ್ಚಪ್ಪ ಬಾಯಿ, ಮುಚ್ಚು. ನಿಂದೇನಿದ್ರು ಮನೆ ಹತ್ರ ಬಂದು ಮಾತಾಡೋ. ಇಲ್ಲೆಲ್ಲ ಮಾತಾಡೋದು ನೀನು, ದೇವಸ್ಥಾನದ ಹತ್ರ ಎಲ್ಲ ಮಾತಾಡೋದು. ನಿನ್ನ ಹತ್ರ ಏನಮ್ಮ ಮಾತು ನಂದು? ನಿನ್ನ ಹತ್ರ ಏನು ಮಾತು ನಂದು? ಶೋಭಿತಾ, ಮಗುನ ಎತ್ಕೊಂಡು ನಡಿ ಮನೆಗೆ ನಡಿ. ಇಲ್ಲ ಬಾ, ನಾನೇ ಕರ್ಕೊಂಡು ಹೋಗ್ತೀನಿ ಕೂಟ್ರಾಗ. ಯಾಕೋ ಗಾಡಿ ಏನು ಮಗುನ ಬಿಸ್ಲಾಗ ಹಾಕ್ಕೊಂಡು? ಹಾಂ, ನನ್ನ ವಂಶದ ಕುಡಿ ಹೆಂಗಿರ್ಬೇಕು? ರಾಜನಿದ್ದಂಗಿರ್ಬೇಕು. ಇಲ್ಲಿ ಬಿಸ್ಲಾಗ ಹಾಕ್ಕೊಂಡು ಬಿಕಾರಿ ಹೆಂಗೆ ಸಾಕ್ತಾ ಇದೆಯಲ್ಲ ಮಗುನ. ಎಲ್ಲೈತೆ ನಿನ್ನ ಜ್ಞಾನ? ಎಲ್ಲೈತೆ ನಿನ್ನ ಜ್ಞಾನ? ನ್ಯಾಯವಾಗಿ ಇನ್ನೂ 5 ತಿಂಗಳು ತುಂಬಿಲ್ಲ ಮಗುನ. ಹಾಂ, ನಿಮ್ಮ ಅಮ್ಮನಿಗೇನು ಬುದ್ಧಿ ಬೇಡ? ನಿಮ್ಮ ಅಮ್ಮನಂತೂ ಗತಿಗೆಟ್ಟೋಳು. ನೀನು ಹಂಗೆ ಅನ್ಕೊಂಡಿದ್ಯಾ? ನೀನು ಹಂಗೆ ಅನ್ಕೊಂಡಿದ್ದೀನೆ, ಗತಿಗೆಟ್ಟೋಳ ನೀನು? ಮಾತು ಮರ್ಯಾದೆಗೆ ಬರಲಿ. ನೀನು ಮನೆ ಸೊಸೆ ಅಲ್ಲ ಅವಳು, ನನ್ನ ಮನೆ ಮಗಳು. ನಿಮ್ಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ, ಬೇಕಾಗಿಲ್ಲ ನಿಮ್ಮ ಸಂಬಂಧ ನಮ್ಕ. ನನ್ನ ಮಗಳಿಗೆ ನೆಮ್ಮದಿ ಇಲ್ದಿದ್ಮೇಲೆ ಆ ಮನೆಗೆ ಬಂಗಾರದ ಮಂಚದ ಮೇಲೆ ಮಲ್ಕೊಂಡ್ರೆ ಏನೋ ನೆಮ್ಮದಿ ಇದ್ರೆ ಬರೀ ನೆಲದಾಗ ಮಲ್ಕೊಂಡ್ರು ನೆಮ್ಮದಿಗೆ ನಿದ್ದೋಗ್ಬೋದು. ನಿನ್ನ ಮನೆ ಬಂಗಾರದ ಮಂಚ ನನ್ನ ಮಗಳಿಗೆ ಬೇಕಾಗಿಲ್ಲ. ನೀನೇ ಇಟ್ಕೋ ನೀನು ಬಂಗಾರದ ಮಂಚನ. ದೇವಮ್ಮ ನೋಡು, ಕರೆಕ್ಟಾಗಿ ಮಾತಾಡೋ. ನನ್ನ ಹತ್ರ ಜಾಸ್ತಿ ಮಾತಾಡಬೇಡ ನೀನು. ಏನು ಮಾಡ್ತೀಯಾ? ಏನಯ್ಯ ಮಾಡ್ತೀಯ ನೀನು? ಏನು ಮಾಡ್ತೀಯ ಅಂತ ನಾನು ಅಯ್ಯೋ ಸಹಿಸ್ಕೊಂಡು ಹೋಗಮ್ಮ ಅಂತ 2 ವರ್ಷದಿಂದ ಹೇಳ್ತಾನೆ ಇದ್ನಿ. ನೀನು ಕೊಡೋ ಕಾಟಕ ಎಷ್ಟು ದಿನ ಅಂತ ಸಹಿಸ್ಕೊಂತಾಳೆ ಅವಳು ಬರ್ತೀನಿ ಅಂತಂದ್ರು ನಾನು ಕಳಿಸಲ್ಲ. ನಾನು ಸಾಕಂತೀನಿ ನನ್ನ ಮಗಳನ್ನ, ನನ್ನ ಮೊಮ್ಮಗನ್ನ ಕೂಲಿ ಆದರೂ ಮಾಡಿ ಅವರಿಬ್ಬರನ್ನು ಸಾಕ್ತೀನಿ. ನೀನು ಮನೆ ಬಾಗಿಲಿಗೆ ಮಾತ್ರ ನಾನು ಕಳಿಸಲ್ಲ. ಶೋಭಿತಾ, ನಡಿ ಮನೆಗೆ ನಡಿ. ಇಲ್ಲಮ್ಮವ್ವ, ನಾನು ಬರಲ್ಲ. ನನ್ನ ಮಮ್ಮನವ್ರ ಮನೆಗೆ ಇರ್ತೀನಿ, ನಾನಿನ್ನು ಬರಲ್ಲ. ಹಂಗೆ. ಹ್ಞೂ ನಿಮ್ಮ ಅಮ್ಮನ ತಲೆ ಸರಿಯಾಗಿ ಸೌರವಳೆ. ಸರಿ ಆಯಿತು, ನೀನು ಬರಲ್ಲ ತಾನೆ? ಮಗುನ ಕೊಡಿಲಿ. ನನ್ನ ಮೊಮ್ಮಗನ ನಾನು ಕೊಡು, ನಾನು ಎತ್ಕೊಂಡು ಹೋಗ್ತೀನಿ. ನೀನು ಎಲ್ಲಾದರೂ ಆಳ್ಬಿದ್ದು ಹೋಗೋ. ಯಾಕಪ್ಪ ಕೊಡಬೇಕು? ಯಾಕೆ ಕೊಡಬೇಕು ಮಗುನ ನಿನ್ನ ಕೈಕ? ಹಾಂ, ಕೊಡಲ್ಲ ಮಗುನ. ಅದಿನ 5 ತಿಂಗಳು ಮಗು ಕೊಡಲ್ಲ ನಾವು. ನೀನು ಅದೇನು ಮಾಡ್ಕೊಂತೀವೋ ಮಾಡ್ಕೊ ಹೋಗು. ಶೋಭಿತಾ, ಮಗುನ ಕೊಡಿಲಿ ಮಗುನ. ಇಲ್ಲಮ್ಮವ್ವ, ಕೊಡಲ್ಲ. ನಾನು ನಿಮ್ಮ ಮನೆಗೆ ಬರೋದಿಲ್ಲ, ನನ್ನ ಮಗು ನಿಮ್ಗೆ ಕೊಡೋದು ಇಲ್ಲ. ಏನಾದರೂ ಮಾಡ್ಕೋಗು. ಓಹೋ, ಇಷ್ಟೊಂದು ಮಿತಿಮೀರಿ ನಡೀತಾ ಇದೆಯೇನು ನೀನು? ಹಾಂ, ನಿಮ್ಮ ಮಾವನಿಗೆ ಎದುರೇಳಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ ನೀನು? ಹಾಂ, ನೀನು ಎಲ್ಲಿ ಬರಬೇಡ. ನನ್ನ ಮೊಮ್ಮಗನ ನಾನು ಕೊಟ್ಬಿಡು, ನಾನು ಎತ್ಕೊಂಡು ಹೋಗ್ತೀನಿ. ನೀನು ತರಕಾರಿನ ಮಾಡ್ಕೊ, ಕೂಲಿಕನ ಹೋಗು, ಏನಾದರೂ ಮಾಡ್ಕೊ. ನನಗೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ. ನನ್ನ ಮೊಮ್ಮಗನ ನಾನು ಕೊಟ್ಬಿಡು. ನನ್ನ ವಂಶದ ಕುಡಿ, ಅದು ನನ್ನ ಮನೆಗಿರಬೇಕು, ನಿಮ್ಮ ಜೊತೆಗೆ ಇರ್ಕೂಡ್ತು. ಕೊಡಿಲ್ ಮಗುನ, ಬಿಡು ಮಗುನ. ಶೋಭಿತಾ, ಕೊಡಬೇಡ ಮಗುನ, ಕೊಡಬೇಡ. ಅದೇನು ಮಾಡ್ತಾನೋ ಮಾಡ್ಕೊಂಡ್ಲಿ. ಕೊಡಿಲಿ ಶೋಭಿತಾ, ಮಾನವ ಕೊಟ್ಬಿಡು ಆ ಮಗುನ. ಇಲ್ಲಮ್ಮವ್ವ, ನಾನು ಕೊಡಲ್ಲ ಮವ. ನಾನು ಕೊಡಲ್ಲ ಅಂದರೆ ಕೊಡಲ್ಲ ಮಗುನ, ನಾನೇ ಕೊಡಲಿ. ನನ್ನನ್ನೇ ತಳ್ಳಷ್ಟು ದೂರಾಂಕರ ಬಂದೈತೆ ನಿನಗೆ. ಶೋಭಿತಾ, ನನ್ನನ್ನೇ ತಳ್ಳಷ್ಟೊಳಗಿದ್ದೀನಿ. ಹಾಂ, ನನ್ನನ್ನೇ ತಳ್ತೀಯಾ? ನೀನು ಕರೆಕ್ಟಾಗಿದ್ದಿದ್ರೆ ನಾನು ಯಾಕೆ ಮವ ಇವತ್ತು ಈ ಪರಿಸ್ಥಿತಿನಾಗಿರ್ಬೇಕಾಗಿತ್ತು? ಹಾಂ, ನೀನು ಅಂದಂಗೆಲ್ಲ ಅನ್ಸ್ಕೊಂಡಿಲ್ಲ ನಾನು. ಎದ್ರೂ ತಪ್ಪೆ, ಕುಂತ್ರೂ ತಪ್ಪೆ, ತಿಂದರೂ ತಪ್ಪೆ, ತೆಗೆದ್ರೂ ತಪ್ಪೆ. ನಿನ್ನ ಹತ್ರ ಏನಕ್ಕಿರಬೇಕು ನಿನ್ನ ಮನೆಗೆ? ನಾನು ಏನಕ್ಕೆ ಮವ ಇರಬೇಕು? ನಾನಿರಲ್ಲ. ನಾನು ನನ್ನ ಮಗನು ಯಾವುದೇ ಕಾರಣಕ್ಕೂ ನೀನು ಮನೆ ಬಾಗಿಲಿಗೆ ಬರಲ್ಲ. ಹಂಗ ನಿನ್ಗೇನು ಮಾಡ್ತೀವಿ ಅಂತ ನೋಡ್ತಾ ಇರೆ. ನನ್ನನ್ನೇ ತಿಳಿಸ್ತೀಯಾ? ಹಾಂ, ನನ್ನನ್ನೇ ತಿಳಿಸ್ತೀಯಾ? ನಿನ್ಗೆ ಏನು ಮಾಡ್ಬೇಕಂತ ಹೇಳಿದ್ರು ಮಾಡ್ತೀನಿ. ನಿಮ್ಮ ಅಮ್ಮನಿಕ ಒಂದು ಗತಿ ಕಾಣಿಸ್ತೀನಿ. ಹೋಗಯ್ಯೋ, ಬಾಯಿ ಮುಚ್ಕೊಂಡು ಹೋಗು. ನಿನ್ನಂಥವ್ರು ಎಷ್ಟು ಜನನ ಹೋಗು, ಹಿಂಗೆ ರೋಪ್ ಹಾಕ್ತಾರೋ. ಅಮ್ಮ, ಧನುಕೇನ ಹೋಗಿ ಹೇಳ್ಬಿಡ್ತಾನೋ ಏನೋ. ಹೇಳಿದ್ರೆ ಹೇಳ್ತಾನೆ ಬಿಡಮ್ಮ. ಅವನೊಬ್ಬನ ಸರಿಯಾಗಿದ್ದಿದ್ರೆ ನೀನಕ್ಕೆ ಯಾಕೆ ಈ ಪರಿಸ್ಥಿತಿ ಬರ್ತಾಯಿತ್ತು? ಅವನೊಬ್ಬನು ಅವ್ರ ಅಪ್ಪನ ಎದುರು ನಿಂತು ಮಾತಾಡ್ತಿದ್ರೆ ನೀನು ಯಾಕಮ್ಮ ಇವತ್ತು ಇಷ್ಟು ಕಷ್ಟ ಬೀಳಬೇಕಾಗಿತ್ತು? ಹಾಂ, ದಿಗ್ಲು ಬಿಡಬೇಡ ನೀನು. ನಾನು ಸಾಕ್ತೀನಿ ನಿನ್ನ ಮಗನ. 3-4 ತಿಂಗಳು ಕಳೆದ್ಮೇಲೆ ಹೋಗು, ಕಾಲೇಜ್ಗೆ ಹೋಗಿ ಓದು. ಏನದು ಒಂದು ಕೆಲ್ಸಕ್ಕೆ ಸೇರ್ಕೋ. ಏನೋ ಲಾಯರ್ ಓದಬೇಕು ಅಂತ ಇದ್ದಲ್ಲ, ಓದು.
ಇವಾಗ ಹೆಂಗು ಡಿಗ್ರಿ ಮುಗ್ದದಲ್ಲ, ಹೋಗು ಲಾಯರ ಓದು. ಯಾರು ಬೇಡ ಅಂತಂದ್ರು? ನಾನು ಸಾಕ್ತೀನಿ ಮಗುನ, ಆರಾಮಾಗಿ ನೀನು ಓದು. ಯಾರ ಹತ್ರ ಏನೋ ಕೇಳ್ಕೊಳಷ್ಟಿಲ್ಲ. ನಾವು ಹೋಗಿ ಎಲ್ಲ ಕೆಲಸನ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಕೈಯಾಗಿರೋ ವಿದ್ಯೆ ಯಾರು ಕೆಲಸನ ಮಾಡೋಕ್ಕಾಗಲ್ಲ. ಧೈರ್ಯವಾಗಿರು ನೀನು, ನಾನಿದ್ದೀನಿ. ನೀನೇ ನಂಗೆ ಗಂಡು ಮಗು. ಏನಕ್ಕಮ್ಮ ಬೇಕು? ಏನಕ್ಕೆ ಬೇಕು? ಅವನು ಮಾತು ನೋಡ್ದಾ? ಹಾಂ, ಹೆಂಗೆ ಮಾತಾಡ್ತಾನೆ? ಅಮ್ಮ ಎಲ್ಲ ಇಕ್ಕಿದ್ದೀನಮ್ಮ ಬ್ಯಾಗಕ್ಕ. ಹೂನಪ್ಪ, ಹೊಸದೊಂದು ತಪ್ಪಲೆ ಎಲ್ಲ ಇಕ್ಕಿದ್ದೀನಿ. ನೀನು ಒಂದು 5-6 ಜೊತೆ ಬಟ್ಟೆಗಳು ಎಲ್ಲ ಇಕ್ಕಿದ್ದೀನಿ. ಇವತ್ತು ಹೋಗಿ ರಾತ್ರಿ ಅಲ್ಲಿತ್ತು, ಬೆಳಗ್ಗೆ ಶೋಭಿತನ ಮಗುನ ಕರ್ಕೊಂಡೋಗಿ ಹಾಲುಕ್ಸ್ಕೊಂಡು ಬರಪ್ಪ. ಹಾಂ, ತಿರ್ಗಾ ಶೋಭಿತನ ಅಲ್ಲೇ ಬಿಡುವ. ಒಂದೆರಡು ಸಾಮಾನೆಲ್ಲ ತೆಗೆದಾಕೋರ್ಕೊ, ಆಮೇಲೆ ಕರ್ಕೊಂಡು ಹೋಗಿ ಅಂತೆ. ಎಲ್ಲೋ ನೆಮ್ಮದಿಯಾಗಿರಪ್ಪ. ನಿಮ್ಮ ಮಗನು ಟವನೇ ಏನೋ ಖುಷಿಯಾಗಿರೋದು ಬಿಟ್ಬಿಟ್ಟು ಇಲ್ಲ ನಿಮ್ಮ ಅಪ್ಪನ ಹತ್ರನೇ ಅಪ್ಪನ ಹಾಕಿದ ಆಲ್ದ ಮರ ಅಂತ ಅದ್ರ ಕೆಳಗೆ ಏನಿರ್ತೀಯ? ನಿಮ್ಮ ಅಪ್ಪನ ಇದ್ದಿದ್ದೆ ಯಾವಾಗಲೂ ತಲೆನೋವು. ಅಪ್ಪನ ಮಾತಿಲ್ಲ, ನೀನು ತಲೆಕಾಕೊಂಬೇಡ. ನೀನು ಖುಷಿಯಾಗಿರೋದು ನೀನು ನೋಡ್ಕೊ. ನನಗೆ ಹಣೆ ಬರ ಏನು ಮಾಡೋಕ್ಕಾತೈತೆ? ಕಟ್ಕೊಂಬಿಟ್ಟಿದ್ದೀನಿ, ನಾನು ಅನುಭವಿಸಬೇಕು. ಅವಳಿಗೆ ಯಾವ್ದು ಹಣೆ ಬರ? ಹಾಂ, ಚೆನ್ನಾಗಿರಪ್ಪ ನೀವು. ಹ್ಞೂ ಸರಮ್ಮ, ಇವಾಗ ಓದ್ತೀನಿ. ಹೋಗಿ ಅಲ್ಲಿ ಇದ್ಬಿಟ್ಟು ಬೆಳಗ್ಗೆ ಶೋಭಿತನ ಕರ್ಕೊಂಡು ಓದ್ತೀನಿ ನಾನು. ಹಾಂ, ಬಾಡಿಗೆ ಜಾಸ್ತಿ ಆಗಿಲ್ಲ ಅದನ್ನು 12,000. ಏನು ಮಾಡೋಕ್ಕಾಗಲ್ಲಮ್ಮ, ಬೆಂಗಳೂರಿಗೆ 12,000 ಕಟ್ಟಲೇಬೇಕು. ಏನು ಮಾಡೋಕ್ಕಾಗಲ್ಲ. ಇದೇ ಕಡಿಮೆ ಅನ್ಕಮ್ಮ. ಬೇರೆ ಬೇರೆ ಕಡೆ ಎಲ್ಲ 18-20 ಹಂಗೆ ಹೇಳ್ತಾರೆ. ಇದೇ ಕಡಿಮೆ. ಸಿಂಗಲ್ ಬೆಡ್ರೂಮು, 24 ಗಂಟೆ ನೀರು ಬರ್ತಾ ಇರ್ತವೆ. ನೀರ್ಗೇನು ತೊಂದರೆ ಇರಲ್ಲ. ಇನ್ನು ಎಳೆ ಮಗುನ ಹಾಕೊಂಡು ಎತ್ತೋತಾಳೆ. ಹ್ಞೂ ಸರಪ್ಪ, ಆಯಿತು. ಕರ್ಕೊಂಡು ಹೋಗಿ ನೀನು. ಹಾಂ, ನಾನು ಅವಾಗ ಹೋಗಿ ಬರ್ತಾ ಇರ್ತೀನಿ ಮಗು ನೋಡಬೇಕು ಅನ್ಸ್ದಾಗ. ಹಾಂ, ಹ್ಞೂ ಸರಮ್ಮ, ನಾನು ನೋಡ್ತೀನಿ. ಹ್ಞೂ ಸರಪ್ಪ, ಹುಷಾರು. ಹಾಂ, ನಿಮ್ಮ ಅಪ್ಪಂದೇನು ಯೋಚನೆ ಇಟ್ಕೊಂಬೇಡ, ನಾನು ಇದ್ದೀನಲ್ಲ. ನಾನು ಏನೋ ಒಂದೇಳು ಸಮಾಧಾನ ಮಾಡ್ತೀನಿ. ನೀವಿಬ್ರು ಚೆನ್ನಾಗಿರೋದು ನೋಡ್ರಪ್ಪ. ನಾವೇನೋ ಬಿದ್ದೋಗೋ ಮರಗಳು, ನೀವಿನ್ನ ಬೆಳೆಯೋ ಮರಗಳು. ಮಗು ಬೇರೆ, ಅವನು ಓದು ಬರ ಎಲ್ಲ ಎಷ್ಟು ಆಗ್ತೈತೆ. ಹಾಂ, ನಿಮ್ಮ ಯಾವಾಗಲೂ ನಿಮ್ಮ ಅಪ್ಪಂದೇ ಯೋಚನೆ ಮಾಡ್ಕೊಂಡಿರ್ತೀಯ ನೀನು. ಅಯ್ಯೋ ಒಳ್ಳೆ ಹುಡುಗ ನೀನು. ಏದೇನು ಜಜಾ ಜಜಾ? ಅದೇನು ಬಾಗ್ಲಾಗೆ ನಿಂತ್ಕೊಂಡು ಹಂಗೆ ಬಡ್ಕೊಂತ ಇದ್ದೀರಾ? ಒಳಗೆ ಬರ್ರಿ, ಇಲ್ಲೇ ಇದ್ದೀರಿ. ಯಾಕ, ಏನಾಯ್ತು? ಏನು ಮುನ್ಗೋಯ್ತು? ಏಯ್, ಹಾಕ್ತೀನಿ ನೋಡಿ ಗೂಬಿಲ್ಕಿ ಕಡೆಯಿಂದ. ಹಾಕಿದ್ಯಾ? ಏನಾ ಬ್ಯಾಗ್ ಇದು? ಹಾಂ, ಏನು ಬ್ಯಾಗು? ಅವ್ನು ಎತ್ತ ಓದ್ತಾವನು, ಏನು ಹೇಳ? ಅದೇನೋ ಬಡ್ಕೊಂತ ಇತ್ತಲ್ಲ. ಏಯ್, ಮಾತ್ರ ಮರ್ಯಾದೆಗೆ ಬರಲಿ. ಅಲ್ಲ, ಅವಳು ಶೋಭಿತಕ್ಕೆ ಎಷ್ಟು ದೂರಾಂಕರ ಇರಬೇಕು? ಎಳೆ ಮಗುನ ಈ ಸುಡೋ ಬಿಸಿಲಾಗ ಹಾಕೊಂಡು ದೇವಸ್ಥಾನ ಮುಂದೆ ಅಮ್ಮನ ಮಗಳು ತರಕಾರಿ ಮಾರ್ತಾವ್ರೆ. ಏನಂತದ್ದು ಭದ್ರಪ್ಪನು ಅಂತಂದರೆ ಈ ಸುತ್ತಮುತ್ತ ಊರುಗಳಿಗೆ ಹೆಸರುವಾಸಿಗೆ. ನನ್ನ ಸೊಸೆ ನನ್ನ ಮೊಮ್ಮಗನೋಗಿ ದೇವಸ್ಥಾನ ಮುಂದೆ ತರಕಾರಿ ಮಾರೋಂಥದ್ದು ಏನೈತೆ? ಅಯ್ಯೋ, ನೀನೊಬ್ಬನ ಕರೆಕ್ಟಾಗಿದ್ದಿದ್ರೆ ಆ ಮಗು ಯಾಕೆ ಹೋಗಿ ಆ ಬಿಸಿಲಾಗ ತರಕಾರಿ ಮಾರ್ತಾ ಇದ್ಲು? ಹಾಂ, ನೀನು ಕರೆಕ್ಟಾಗಿಲ್ಲ. ಸುಮ್ಮನೆ ಎಲ್ಲ ಯಾಕೆ ಬೇರೆಯವ್ರನ್ನೆಲ್ಲ ನಿಂದಿಸ್ತೀಯಾ? ಏ ಧನು, ನೀನು ಹೋಗು, ಒಳ್ಳೇದಾಗ್ಲಿ, ಹೋಗು. ಎಲ್ಲಿಗೆ ಹೋಗು ಅಂತ ಇರೋದು? ಎಲ್ಲಿ ಕಳಿಸ್ತಾ ಇದೆಯಾ ಮಗನ್ನ? ಎಲ್ಲಿ ಕಳಿಸ್ಲಿ? ಬೆಂಗಳೂರಾಗ ಮನೆ ಮಾಡವನೆ. ಹೆಂಡ್ರನ್ನ ಮಗನ್ನ ಕರ್ಕೊಂಡು ಹೋಗ್ತಾನೆ. ಅವರಲ್ಲೇ ಇರ್ತಾರೆ, ಇನ್ನು ಇಲ್ಲಿಗೆ ಬರಲ್ಲ. ಏನು ಬೆಂಗಳೂರಾಗ ಮನೆ ಮಾಡೋನೆ? ಯಾರನ್ನ ಕೇಳಿ ಮನೆ ಮಾಡಿದ್ನೋ? ಹಾಂ, ನಾನು ಹೇಳಿದ್ನಾ ಬೇರೆ ಇರ್ರಿ ಅಂತ? ಬೇಕಾಗಿಲ್ಲ, ಹೋಗಿ ಕೂಡ್ತು ಅಂತ ಹೇಳಕ್ಕೆ ನೀವ್ಯಾರು? ನನ್ನ ಮಗನು, ನನ್ನ ಸೊಸೆ, ನನ್ನ ಮೊಮ್ಮಗನು ಚೆನ್ನಾಗಿರ್ಬೇಕು. ಅವನು ಓದ್ತಾನೆ, ಮನೆ ಮಾಡ್ತಾರೆ, ಅವರಲ್ಲೇ ಇರ್ತಾರೆ. ಅದೆಂಗೆ ಮನೆ ಬಿಟ್ಟು ಆಚ್ಕೋತಾನೆ? ನಾನು ನೋಡ್ತೀನಿ. ಏ ಧನು, ಹೋಗೋ ನೀನು. ಯಾವಾಗಲೂ ನೀನು ರಕ್ತಗೆ ಸಾಯ್ಬೇಕಂತಿದ್ಯೇನ ನೀನು?